ಕೊಳಕು ಕಮೆಂಟ್ಗಳನ್ನು ಸಾನ್ವಿ ಸುದೀಪ್ ಪುತ್ರಿ ಸಾನ್ವಿ ಮೇಲೂ ಕೂಡ ಈ ಟ್ರೋಲಿಗರು ಉಪಯೋಗಿಸ್ತಾ ಇದ್ದಾರೆ. ಇದು ಸುದೀಪ್ ಗಮನಕ್ಕೆ ಬಂದಿದೆ. ನಿನ್ನೆ ಅವ್ರ ಪ್ರೆಸ್ ಮೀಟ್ನಲ್ಲಿ ಈ ವಿಚಾರವನ್ನು ಮಾತಾಡಿದ್ರು. ಈಗ ಸಾನ್ವಿ ಸುದೀಪ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನೆಗೆಟಿವ್ ಆಗಿ ಆಕೆ ಹೇಗೆ ಕಾಣಿಸ್ಕೊಳ್ತಾ ಇದ್ದಾಳೆ ಆ ವಿಚಾರವನ್ನು ಪೋಟ್ರೆ ಮಾಡ್ತಾ ಇರೋರಿಗೆ ಆಕೆ ಸ್ಟೇಟಸ್ ಹಾಕೊಳ್ಳೋದ್ರ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ದೇಹದ ಭಾಗ ಅಥವಾ ದೇಹ ನಿಮಗೆ ಚರ್ಚೆ ವಿಚಾರ ಆಗೋದು ಬೇಡ, ನಿಮ್ಮಿಂದ ಅಡ್ವೈಸ್ ಬೇಕು ಅಂದರೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಅಲ್ಲಿ ತನಕ ಸುಮ್ಮನೆ ಅನ್ವಾಂಟೆಡ್ ಡಿಸ್ಕಷನ್ಸ್, ನಾನು ಹೇಗೆ ಕಾಣ್ತೀನಿ, ಹೇಗೆ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ಬೇಡ ಅಂತ ಒನ್ಲೈನ್ ಸ್ಟೇಟಸ್ ಹಾಕೊಳ್ಳೋದ್ರ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸಾನ್ವಿ ಸುದೀಪ್ ಅಂತಲ್ಲ, ಯಾವುದೇ ಹೆಣ್ಮಕ್ಳಿಗಾದರೂ ಅಷ್ಟೇ, ಅವ್ರು ಹೆಂಗೆ ಕಾಣಿಸ್ಕೊಳ್ತಾರೆ, ಹೈಟ್ ಇದ್ದಾರಾ, ಕುಳ್ಳಕ್ಕಿದ್ದಾರಾ, ದಪ್ಪ ಇದ್ದಾರಾ, ಸಣ್ಣ ಇದ್ದಾರೆ, ಇದು ಯಾಕೆ ಬೇಕು ಯಾರಿಗಾದರೂ? ಅವ್ರ ದೇಹಕ್ಕೆ ಮಾತ್ರ ಗೊತ್ತಿರುತ್ತೆ ಅವ್ರು ಏನು ಅನುಭವಿಸ್ತಾ ಇರ್ತಾರೆ ಅಂತ. ಸುಮ್ಮನೆ ಅನ್ನೆಸೆಸರಿ ಅನ್ವಾಂಟೆಡ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರಿಗೆ ಈಕೆ ಉತ್ತರ ಕೊಟ್ಟಿರೋದು ನೋಡ್ತಾ ಇದ್ದೀರಾ. ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ, ನಿಮ್ಮ ಅಭಿಪ್ರಾಯ ಬೇಕು ಅಂತ ನನಗೆ ಅನಿಸಿದ್ರೆ ನಾನು ನಿಮ್ಮ ಹತ್ರನೇ ಬಂದು ಕೇಳ್ತಾ ಇದ್ದೆ. ಕೇಳಿಲ್ಲ ಅಂದರೆ ಅರ್ಥ ಏನೋ, ನೀವು ಬಾಯಿ ಮುಚ್ಕೊಂಡಿರಿ ಅಂತ. ಅದನ್ನು ಸಾನ್ವಿ ಸುದೀಪ್ ಹೇಳಿರೋದು. ಈಗ ಕೀಳು ಅಭಿರುಚಿ ಅಂತಾರೆ ಅಂಥ ವಿಚಾರದಲ್ಲಿ ಕಾಮೆಂಟ್ ಮಾಡೋರನ್ನ, ಹೆಣ್ಮಕ್ಳು ಹೆಂಗೆ ನಡೀತಾರೆ, ಹೆಂಗೆ ನಡ್ಕೊಳ್ತಾರೆ, ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಇವೆಲ್ಲ ಯಾಕೆ ಬೇಕು ಊರು ಸಾಬ್ರಿ?